ಜೈ ಭಾರತ್ ವಂದೇ ಮಾತರಂ. ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರ ಯಾವುದೆಂದರೆ ಅದೇ ಅಮೆರಿಕ. ಆದರೆ ಅಮೆರಿಕಗೆ ಪೈಪೋಟಿ ಕೊಡುವ ರಾಷ್ಟ್ರ ಚೀನಾ. ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಚೀನಾವನ್ನು ಆ ರೀತಿ ತರಲು ತುಂಬ ಶ್ರಮಪಟ್ಟಿದ್ದಾರೆ. ಚೀನಾ ದೇಶದ ಬೆಳವಣಿಗೆಗೆ ಅವರ ತಂತ್ರ ಹಾಗೂ ಪ್ರತಿತಂತ್ರ ಎರಡೂ ಫಲವನ್ನು ನೀಡಿದೆ. ಅವರು ಮಾಡಿದ ಕೆಲವೊಂದು ನಿರ್ಧಾರದಿಂದಾಗಿ ಚೀನಾ ಈ ರೀತಿ ಬೆಳೆದಿದೆ. ಒಂದು ರಾಷ್ಟ್ರದ ಹೃದಯ ಭಾಗ ಅಂತ ಇದ್ದರೆ ಅದುವೇ ರಕ್ಷಣಾ ವಿಭಾಗ. ಅದುವೇ ಸರಿ ಇಲ್ಲದಿದ್ದರೆ ಆ ರಾಷ್ಟ್ರ ಎಷ್ಟು ದೊಡ್ಡದಾಗಿದ್ರೂ ಪ್ರಯೋಜನವಿಲ್ಲ. ಚೀನಾ ಸೇನೆಯಲ್ಲಿ ದುಡ್ಡು ಮಾಡಲು ಸೇನಾಧಿಕಾರಿಗಳು ಯಾವೆಲ್ಲ ಕುತಂತ್ರ ಮಾಡಿದ್ರು ನಿಮಗೆ ಗೊತ್ತಾ? ಇಲ್ಲಿವರೆಗೆ ಚೀನಾ ಈ ರಕ್ಷಣಾ ವಿಭಾಗದಲ್ಲಿ ಏನು ಬೆಳವಣಿಗೆ ಸಾಧಿಸಿದೆ ಅದೆಲ್ಲ ನೀರಿನಲ್ಲಿ ಹೋಮ ಥರ ಆಗಿದೆ. ಯಾವುದು ಕೂಡ ಪ್ರಯೋಜನವಾಗಿಲ್ಲ. ಅವರ ಸೈನಿಕ ವಿಭಾಗದಲ್ಲಿ ಅಷ್ಟು ಭ್ರಷ್ಟಾಚಾರವಾಗಿದೆ. ಅಮೆರಿಕದ ಗುಪ್ತಚರ ವಿಭಾಗ CIA ಚೀನಾದ ಸೈನಿಕರ ಬಗ್ಗೆ ವರದಿ ನೀಡಿದ್ದಾರೆ. ಈ ವರದಿ ನೋಡಿದಾಗ ಚೀನಾದ ಸೇನಾಧಿಕಾರಿಗಳು ಇಷ್ಟೊಂದು ಭ್ರಷ್ಟಾಚಾರ ಮಾಡಿದಾರ, ಅವರ ರಾಷ್ಟ್ರಕ್ಕೆ ಅವರ ಶತ್ರುಗಳಾಗಿದ್ದಾರಾ ಎಂಬ ಸಂದೇಹ ಮೂಡುತ್ತೆ. ಇತ್ತೀಚೆಗೆ ಚೀನಾದ ಸೇನಾಧಿಕಾರಿ ಜಾಂಗ್ ಯುಕ್ಸಿ ಅವರನ್ನು ಬಂಧಿಸಲಾಗಿತ್ತು. ಅವರು ಅಮೆರಿಕಗೆ ಕೆಲವೊಂದು ರಹಸ್ಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಕೆಲವೊಂದು ಮಿಸೈಲ್ಗೆ ಸಂಬಂಧಪಟ್ಟ ಕೆಲವೊಂದು ಮಾಹಿತಿಗಳನ್ನು ಅಮೆರಿಕಕ್ಕೆ ಕೊಟ್ಟಿದ್ದಾರೆ ಎಂಬ ಆರೋಪವಿದೆ. ಅವರನ್ನು ವಿಚಾರಣೆಗೆ ಒಳಪಟ್ಟಾಗ ಕೆಲವೊಂದು ಮಾಹಿತಿಗಳು ಹೊರಬಿದ್ದಿದೆ. ಅದೇನೆಂದರೆ ಚೀನಾದ ಮಿಸೈಲ್ಗಳಲ್ಲಿ ಯಾವುದೇ ರೀತಿಯ ಇಂಧನವಿಲ್ಲ. ಇಂಧನದ ಬದಲಾಗಿ ನೀರು ತುಂಬಿಸಲಾಗಿದೆ. ನೀರಿನಿಂದ ಮಿಸೈಲ್ಗಳು ಲಾಂಚ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಇವರು ಹಣಕ್ಕೋಸ್ಕರ ಅದರಲ್ಲಿ ನೀರು ತುಂಬಿಸಿದ್ದಾರೆ. ಅದು ಅವರ ನ್ಯೂಕ್ಲಿಯರ್ ಮಿಸೈಲ್ಗಳಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಈ ಒಂದು ರಿಪೋರ್ಟೇ ಸ್ವತಃ ಚೀನಾವನ್ನು ತಲ್ಲಣಗೊಳಿಸಿದೆ. ಚೀನಾದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಪಣ ತೊಟ್ಟಿರುವ ಕ್ಸಿ ಜಿನ್ಪಿಂಗ್ ಅಲ್ಲಿನ ಭ್ರಷ್ಟ ಅಧಿಕಾರಿಗಳನ್ನು ಕಿತ್ತೆಸೆಯುತ್ತಿದ್ದಾರೆ. ಇತ್ತೀಚೆಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ನಡೆಯಿತು. ಅದರಲ್ಲಿ ಪಾಕಿಸ್ತಾನ ಚೀನಾದ ಆಯುಧಗಳನ್ನು ಕೂಡ ಬಳಸಿಕೊಂಡಿತ್ತು. ಚೀನಾದ ಮಿಸೈಲ್ಗಳು ಯಾವ ರೀತಿ ಕೆಲಸ ಮಾಡಿದೆ ಎಂಬುದು ನೀವೆಲ್ಲ ನೋಡಿದ್ದೀರಿ. ಇದರಿಂದಾಗಿ ಚೀನಾದ ಮೇಲೆ ಪ್ರಭಾವ ಬೀರುತ್ತೆ. ಅವರ ಡೋಂಗಿತನದಿಂದಾಗಿ ಕೆಲವೊಂದು ರಾಷ್ಟ್ರಗಳು ಚೀನಾದಿಂದ ಆಯುಧಗಳನ್ನು ಖರೀದಿಸಲು ಹಿಂದೇಟಾಕಬಹುದು. ಈ ಒಂದು ಘಟನೆಯಲ್ಲಿ ಯಾವೆಲ್ಲ ಸೈನಿಕರು ಭಾಗಿಯಾಗಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಚೀನಾ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ.